ಏನು ತೊಂದರೆ ಬರಬಾರ್ದು ಅಷ್ಟೇ ನಮ್ಗೆ. ಆಮೇಲೆ ನೋಡ್ಕೊಳ್ತೀನಿ ಏನಾಗುತ್ತೆ, ಆಮೇಲೆ ನೋಡ್ಕೊಳ್ತೀನಿ ಏನಾಗುತ್ತೆ. ಪ್ರಾಬ್ಲಮ್ ಬಂದ್ರೆ ನಮಗೂ 100 ಜನ ಉಗ್ಗಿತಾರೆ ಆಮೇಲೆ, 100 ಜನ ಉಗ್ಗಿತಾರೆ ಆಮೇಲೆ. ಏನೋ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಕೆಟ್ಟ ಹೆಸರಲ್ವಾ, ಪ್ರಾಬ್ಲಮ್ ಅಂದ್ರೆ ನಮ್ಗೆ ಕೆಟ್ಟ ಹೆಸರಲ್ವಾ. ನಿಮ್ಮಲ್ಲಿ ಕೆಲಸ ಮಾಡ್ಕೊಂಡು ಕಷ್ಟಪಟ್ಕೊಂಡು ಇದೇ ತರ ಈಗ ಕೆಲಸ ಮಾಡ್ಕೊಂಡು ಕಷ್ಟಪಟ್ಕೊಂಡು ಇದೇ ತರ ಈಗ ಓಕೆ, ನಿಮ್ಮ ತಾಯಿನ ಕರೆಯೋಣ ಇವಾಗ. ನಿಮ್ಮ ಸಾಕೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಅಂಡ್ ಓಕೆ, ನನ್ನ ಜೊತೆ ಇವಾಗ ಬಂದಿದ್ದಾರೆ ಕಿಪ್ಪಿ ಕೀರ್ತಿ ಅವರ ತಾಯಿ ಇದ್ದಾರೆ. ಅವ್ರನ್ನ ಕೇಳೋಣ, ಅವ್ರನ್ನ ಸಾಕೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಆಸ್ ಎ ಸಿಂಗಲ್ ವುಮನ್ ಆಗಿ ಅವ್ರನ್ನ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ. ಸೊ ಕೇಳುವ ಅವ್ರ ಬಾಯಿಂದಾನೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಅಮ್ಮ, ಬೆಂಗಳೂರಿಂದ ನೀವು ಇಲ್ಲಿಗೆ ಬಂದಿದ್ದೀರ ಅವ್ರನ್ನ ಕರ್ಕೊಂಡು. ಬೆಂಗಳೂರಲ್ಲಿ ಎಲ್ಲೋ ಯಶವಂತಪುರಲ್ಲಿ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀರಾ ಅಂತ ಅಂದ್ರು ಮಗಳು. ಅಲ್ಲಿ ಏನ್ ಕೆಲಸ, ಏನ್ ಫ್ಯಾಕ್ಟ್ರಿಗೆ ಹೋಗ್ತಿದ್ರಿ? ಅಲ್ಲಿ ಗಾರ್ಮೆಂಟ್ಸ್ ಹೋಗ್ತೀರಿ, ನಿಮ್ಗೆ ಅದು ಟಚ್ ಇದೆ ಹಾಗಾದ್ರೆ. ಓಕೆ, ಇಲ್ಲಿ ಬಂದು ಏನ್ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲಿ ಒಂದು ಸ್ಕೂಲಲ್ಲಿ ಹೆಲ್ಪಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಯಾವ ತರ ಲೈಫ್ ಜರ್ನಿ ಮಾಡ್ಕೊಂಡ್ ಬಂದ್ರೆ ಅವ್ರನ್ನ ಸಾಕೋದಕ್ಕೆ ಮಗಳನ್ನ? ಹಂಗೇನೆ ಅಲ್ಲಿಗೆ ಇಲ್ಲಿ ಕೆಲಸ ಮಾಡ್ಕೊಂಡು ಕಷ್ಟಪಟ್ಕೊಂಡು ಇದೇ ತರ ಕೇಳ್ದೆ ನಾನು. ಈಗ ನಿಮ್ಮ ಹತ್ರನು ಸೇಮ್ ಕ್ವಶನ್ ಕೇಳ್ತೀನಿ. ಅವರು ರೀಲ್ಸ್ ಅಲ್ಲಿ ಸ್ವಲ್ಪ ಟ್ರೋಲ್ಗಳು ಆಗ್ತಾ ಇದ್ರು. ಕೆಟ್ಟದಾಗಂತೂ ನಾನ್ ನೋಡಿರಂಗ್ ಎಲ್ಲೂ ಆಗಿಲ್ಲ, ಅವರು ಒಳ್ಳೆ ರೀತಿಲೇನೆ ಟ್ರೋಲ್ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ನಾನು ತುಂಬಾ ಜನ ರೀಲ್ಸ್ ಮಾಡ್ತಾರೆ, ಏನೇನೋ ಕೆಟ್ಟದಾಗಿ ಮಾಡ್ತಾರೆ. ಆತರ ನಮ್ಮ ಮಗಳು ಮಾಡ್ತಾ ಇಲ್ಲ. ಒಂದು ಏನೋ ಮುಂದೆ ಹೋಗ್ಬೇಕು ಅವಳಿಗೆ ಇರೋದಕ್ಕೆ ಅಂತ ಅವಳು ಸ್ವಲ್ಪ ಇದ್ ಮಾಡ್ತಾ ಇದ್ದಾಳೆ ಅಷ್ಟೇ. ಅದಕ್ಕೆ ಬೇಡದೆ ಏನೇನೋ ಟ್ರೋಲ್ ಮಾಡ್ತಾರೆ, ನಮಗೂ ಬೇಜಾರಾಗುತ್ತೆ. ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು, ಆತರ ಆಗ್ಬಾರ್ದು. ನಮ್ಮ ಮಕ್ಕಳು ಒಳ್ಳೆ ದಾರಿಗೆ ಹೋಗ್ಬೇಕಂದ್ರೆ ನಮ್ದು ಆಸೆ. ಫ್ಯಾಮಿಲಿ ಏನಂತಾರೆ ಇದನ್ನೆಲ್ಲ ನೋಡಿ? ಫ್ಯಾಮಿಲಿಯವರು ಹಂಗೆ ಅಂತಾರೆ. ಇದು ಒಂದೊಂದ್ಸಲ ಟ್ರೋಲ್ ಆಗೋದಕ್ಕೆ ಏನ್ ಮಾಡ್ತಾರೆ. ನಾವನು ಸೊ ನಾನ್ ನೋಡಿರೋ ಪ್ರಕಾರ ಅಮ್ಮ, ಟ್ರೋಲರ್ಸ್ ನಿಮ್ಮ ಮಗಳನ್ನ ಎಲ್ಲೂ ಕೆಟ್ಟದಾಗಿ ಟ್ರೋಲ್ ಮಾಡೋದಕ್ಕೆ ಹೋಗಿಲ್ಲ. ಎಷ್ಟೋ ಜನ ಹೆಣ್ಮಕ್ಳು ನೀವು ನೋಡಿದೀರಾ ಕೆಟ್ಟದಾಗ ಟ್ರೋಲ್ ಮಾಡಿದಿರ. ಬಟ್ ನಿಮ್ಮ ಮಗಳದ ಒಂದು ಪ್ರತಿಭೆನ ಆಚೆ ತಂದು ನಿಮ್ಮ ಮಗಳಿಗೆ ಒಂದು ಟಾಪ್ ಇದ್ ಕೊಟ್ಟಿದ್ದಾರೆ. ಈಗ ಎಷ್ಟೋ ಜನ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಜಿ ಕನ್ನಡ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅನುಶ್ರೀ ಮೇಡಮ್ ಅವ್ರ ಕಡೆಯಿಂದ ನಿಮ್ಮ ಮಗಳದ್ದು ಒಂದು ಕಾಮನ್ ಡೈಲಾಗ್ ಆಯ್ ಜನರ ಅನ್ನೋದು ಅವ್ರು ಮಾತಾಡಿದಾರೆ ಅಂದ್ರೆ ಅಲ್ಲಿವರೆಗೂ ರೀಚ್ ಆಗಿದೆ ನಿಮ್ಮ ಮಗಳು ಮಾತು. ಆಯ್ ಖುಷಿ ಆಗುತ್ತೆ ಅಲ್ವಾ ಮಾತು ಕೇಳೋದಕ್ಕೆ? ನಿಮ್ಗೆ ಖುಷಿ ಆಗುತ್ತೆ. ನಮ್ಗೆ ಏನು ತೊಂದರೆ ಬರಬಾರ್ದು, ನಾವು ಮುಂದೆ ಹೋಗ್ಬೇಕು, ನಮ್ಗೆ ಅದೇ ಆಸೆ. ಒಬ್ರು ಬೆಳೀತಾ ಇದ್ದಾರೆ ಅಂದ್ರೆ ತುಳಿಯೋದಕ್ಕೆ ತುಂಬಾ ಜನ ಇರ್ತಾರೆ. ಅದನ್ನ ಏನಂತಾರೆ, ತಲೆಗೆ ಹಾಕೋಬಾರ್ದು. ನನ್ ಮಗ್ಳು ಏನು ಅಂತ ನಮಗ್ ಗೊತ್ತಿದ್ರೆ ಸಾಕಲ್ವಾ? ಫ್ಯಾಮಿಲಿ ಗೊತ್ತಿರುತ್ತೆ, ನಿಮ್ ಮಗ್ಳಿಗೆ ಏನಿರುತ್ತೆ. ಅಂಡ್ ಇನ್ನೊಂದು, ಜಾಸ್ತಿ ಬೇಜಾರ್ ಮಾಡ್ಕೊಳ್ಬೇಡ. ನನ್ನ ಚಾನೆಲ್ ಕಡೆಯಿಂದ ನಿಮ್ಗೆ ಯಾವ್ದೇ ತರ ತೊಂದರೆ ಆಗೋದಿಲ್ಲ. ಅಂಡ್ ಏನಪ್ಪಾ ಅಂತ ಅಂದ್ರೆ, ನನ್ ಚಾನೆಲ್ ಇವಾಗ ಸ್ಟಾರ್ಟ್ ಅಪ್ ಮಾಡಿರೋದು. ನನ್ನ ಇಂಟರ್ವ್ಯೂ ಅಂತ ನಾನು ಮಾಡ್ತಾ ಇಲ್ಲ ಇದನ್ನ. ನನಗೆ ತುಂಬಾ ಜನ ನೋಡಿದೀನಿ, ತುಂಬಾ ಜನ ನೋಡಿ ನನ್ಗೊಬ್ಬರನ್ನ ಮಾತಾಡ್ಬೇಕು ಅಂತ ಯಾರ್ಗ ಅನ್ಸುತ್ತೆ ಅವ್ರನ್ನ ಮಾತ್ರ ನನ್ನ ಚಾನೆಲ್ ಅಲ್ಲಿ ಮಾತಾಡಿಸ್ತೀನಿ. ಸೊ ಅದ್ರಲ್ಲಿ ಫಸ್ಟ್ ಟೈಮ್ ನಿಮ್ಮ ಮಗಳನ್ನೇ ನಾನು ಮಾತಾಡಿಸ್ತಾ ಇರೋದು. ಯಾಕೋ ನಾನು ನಾನು ಬೆಂಗಳೂರಿಂದ ಬಂದು ಇಲ್ಲಿ ನಾನು ಮಾತಾಡಿಸಿದ್ದೀನಿ ಅಂದ್ರೆ ಎಲ್ಲೋ ನನಗೊಂದು ಕಡೆ ಖುಷಿ ಆಯ್ತು. ಯಾಕಂದ್ರೆ ಕೆಲವೊಬ್ರು ಇರ್ತಾರೆ, ಒಬ್ರು ಕಾಲಿಲ್ಲ ಕೈಲ್ಲ ಅಂದ್ರು ಅವ್ರು ಸಾಧನೆ ಮಾಡಿರೋದು ತುಂಬಾ ಇದೆ. ಸೊ ನಿಮ್ ಮಗಳು ನಾನು ನೋಡಕ್ ಹಿಂಗಿದ್ದೀನಿ ಅಂದ್ರೂ ಅವ್ರಿಗೊಂದು ಬೋಲ್ಡ್ನೆಸ್ ಇದೆಯಲ್ಲ, ಅಂದ್ರೆ ಯಾರ್ ಏನ್ ಅನ್ಕೊಂಡ್ರು ನಮ್ಮ ಅಮ್ಮನ ಕನ್ಸ್ ನಾನ್ ನನ್ಸ್ ಮಾಡ್ಬೇಕು, ನಾನ್ ದುಡಿಬೇಕು, ನಮ್ಮ ಅಮ್ಮನ್ ಸಾಕ್ಬೇಕು ಅನ್ನೋ ಒಂದು ಛಲ ಇದೆ ಅಲ್ಲ ಅವ್ಳ ಮನ್ಸಲ್ಲಿ ಇರೋದೇ ಅದು. ಅದೊಂದು ಸಾಕಲ್ವಾ ಹೆಣ್ಮಗಳು ಮೇಲೆ ಬರೋದಕ್ಕೆ. ಇವತ್ತಲ್ಲ ನಾಳೆ ಅವ್ಳಿಗೂ ಒಂದು ಪ್ಲಾಟ್ಫಾರ್ಮ್ ಅನ್ನೋದು ಸಿಗುತ್ತೆ. ಅಂಡ್ ಜನಕ್ಕೆಲ್ಲ ನೀವು ನನ್ನ ಚಾನೆಲ್ ಮುಖಾಂತರ ಏನ್ ಹೇಳ್ಬೇಕು ಅನ್ಕೋತಾ ಇದ್ದೀರಾ ನಿಮ್ಮ ಮಗಳು ಪರವಾಗಿ? ಅಲ್ಲಿ ನೋಡ್ಕೊಂಡು ಹೇಳಿ ಕ್ಯಾಮ್ರಾ. ಏನ್ ಹೇಳ್ಬೇಕಂತ ನನಗೆ ಬಾಯಿನೇ ಬರ್ತಾ ಇಲ್ಲ. ಏನ್ ಹೇಳ್ಬೇಕು ನನಗೆ ನಿಜವಾಗ್ಲೂ ಗೈಸ್, ಅವ್ರ ತಾಯಿ ಸಿಕ್ಕಾಪಟ್ಟೆ ನರ್ವಸ್ ಆಗಿದ್ದಾರೆ. ಅವ್ರಿಗಿರೋದು ಒಂದೇ ಭಯ. ಇವಾಗ ಅವರು ನನ್ನ ಚಾನೆಲ್ ಅಲ್ಲಿ ಮಾತಾಡ್ಬೇಕಾದ್ರು ಕೂಡ ಅವರ ಮಾತು ಒಂದೇ ಆಗಿದೆ, ನನ್ನ ಮಗಳ ಜೀವನಕ್ಕೆ ಯಾವುದೇ ತರ ತೊಂದರೆ ಬರಬಾರ್ದು. ಸೊ ಅರ್ಥ ಮಾಡ್ಕೊಳ್ಳಿ. ಟ್ರೋಲ್ ಪೇಜಸ್ ಅಂತಲ್ಲ, ಎಲ್ಲಾರ್ಗು ಹೇಳ್ತಿದ್ದೀನಿ, ಅವ್ರನ್ನ ನೆಗೆಟಿವ್ ಆಗಿ ಎಲ್ಲೂ ತೋರ್ಸೋದಕ್ಕೆ ಹೋಗ್ಬೇಡಿ. ತೋರ್ಸಿಲ್ಲ ಇಲ್ಲಿವರೆಗೂ, ಮುಂದೇನೋ ತೋರ್ಸಕ್ ಹೋಗ್ಬೇಡಿ. ಮೇ ಬಿ ಅವ್ರ ಫ್ಯೂಚರ್ ಬ್ರೈಟ್ ಆಗೋದಕ್ಕೋಸ್ಕರ ಅವರು ಗುಡ್ ಲಕ್ ಎಲ್ಲಿದ್ಯೋ, ಯಾವ ಪ್ಲಾಟ್ಫಾರ್ಮ್ ಸಿಗುತ್ತೋ ಅದ್ ನಮಗ್ ಗೊತ್ತಿಲ್ಲ. ಬಟ್ ನಾನ್ ಹೇಳ್ತಾ ಇದ್ದೀನಿ, ಅವ್ರಿಗೆ ಒಳ್ಳೇದೇ ಆಗ್ಲಿ ಇದೇ ಆಗ್ಲಿ. ಅವ್ರ ತಾಯಿನ ಜಾಸ್ತಿ ಮಾತಾಡ್ಸೋದಕ್ಕಾಗ್ತಿಲ್ಲ, ತುಂಬಾ ನರ್ವಸ್ ಆಗ್ತಾ ಇದ್ದಾರೆ. ಸೊ ನಾನಿಗೆ ವೈಂಡ್ ಅಪ್ ಮಾಡ್ತಿದ್ದೀನಿ, ಅವ್ರ ಮಗಳನ್ನು ಕರ್ಕೊಡ್ತೀನಿ. ಸೊ ಗೈಸ್, ಇವಾಗ ಅಮ್ಮ ಮಗಳಿಬ್ರು ಒಟ್ಟಿಗೆ ಇದ್ದಾರೆ. ನನ್ನ ಚಾನೆಲ್ಗೆ ಅಷ್ಟು ದೂರದಿಂದ ಬಂದು ನನ್ನ ಚಾನೆಲ್ ಅಲ್ಲಿ ಮಾತಾಡ್ತೀನಿ.
ಸೊ ಮಚ್. ನಮ್ದೆಲ್ಲ ಒಂದು ಫೋಟೋ ತಗೊಳ್ವಾ ಹಾಗೆ. Audio Jungle.